ಕೊಡಗಿನ ಕೋಟೆಬೆಟ್ಟ ಪ್ರದೇಶ ನಿಜಕ್ಕೂ ಪ್ರಕೃತಿಯ ಸೋಜಿಗ. ಮಂಜು ಮುಸುಕಿತೆಂದರೆ ಈ ಪ್ರದೇಶ ನಿಸರ್ಗದ ಅಚ್ಚರಿಗಳನ್ನೆಲ್ಲ ಹೊದ್ದುಕೊಂಡಂತೆ ನೋಡುಗರನ್ನು ಕನಸಿನ ವಿಸ್ಮಯ ಲೋಕಕ್ಕೆ ನೂಕಿಬಿಡುತ್ತೆ. ಈ ಪ್ರಾಕೃತಿಕ ಚೆಲುವಿಗೆ ಮಾರು ಹೋದಂತೆ ಸ್ವತಃ ಬೊಟ್ಲಪ್ಪ ಈಶ್ವರನೇ ಕೋಟೆಬೆಟ್ಟದ ತುದಿಯಲ್ಲಿ ನೆಲೆಸಿದ್ದಾನೆ. ಶಿವನ ನೆಲೆಯಾದ ಕೈಲಾಸದಂತಿರುವ ಕೋಟೆಬೆಟ್ಟ ಕ್ಷೇತ್ರದಲ್ಲಿ ನಡೆಯಬಾರದು ನಡೆದು ಹೋಗ್ತಿದೆ. ಹೌದು, ಬೊಟ್ಲಪ್ಪ ಸನ್ನಿಧಿಯ ಗರ್ಭಗುಡಿಯ ಮೇಲಿರುವ ಬಂಡೆಯ ಮೇಲೆ ರೀಲ್ಸ್ ಹುಚ್ಚಾಟ ನಡೀತಿದೆ. ಯುವಕರು ಯುವತಿಯರು ಯಾವುದೇ ಭಯಭೀತಿ ಇಲ್ಲದೆ ಬಂಡೆಯನ್ನೇರಿ ದುಸ್ಸಾಹಸ ಪ್ರದರ್ಶನಕ್ಕಿಳಿಯುತ್ತಿದ್ದಾರೆ. ಕೊಂಚ ಯಾಮಾರಿದ್ರೂ ಪ್ರಾಣವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ. ಸನ್ನಿಧಿಯ ಆವರಣದ ಸುತ್ತಲೂ ನೆಟ್ ಅಳವಡಿಸಿದ್ದರೂ ಸಂದಿಯಿಂದ ನುಗ್ಗಿ ಬಂಡೆಯ ಮೇಲೇರುವ ಪುಂಡರಿಗೇನೂ ಕೊರತೆಯಿಲ್ಲ. ಮಡಿಕೇರಿ ಸಮೀಪದ ಗರ್ವಾಲೆ ಗ್ರಾಮದ ಕೋಟೆಬೆಟ್ಟದ ತುತ್ತ ತುದಿಯಲ್ಲಿದೆ ಬೊಟ್ಲಪ್ಪ ಈಶ್ವರ ದೇವಸ್ಥಾನ. ಇದು ಶಿವನಿಗೆ ಅರ್ಪಿತವಾದ ಪವಿತ್ರ ಗುಹಾ ಸನ್ನಿಧಿ ಹಾಗೂ ಚಾರಣಕ್ಕೆ ಹೇಳಿ ಮಾಡಿಸಿದಂತಿರುವ ತಾಣ. ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರು ಇಲ್ಲಿ ನೆಲೆಸಿದ್ದರು ಎಂಬ ನಂಬಿಕೆಯಿದೆ. ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿರುವ ಕೋಟೆಬೆಟ್ಟಕ್ಕೆ ವಾರದ 7 ದಿನಗಳು ಜನರು ಭೇಟಿ ನೀಡುತ್ತಾರೆ. ರಸ್ತೆ ವ್ಯವಸ್ಥೆ ಹದಗೆಟ್ಟಿದ್ದರೂ ದುಸ್ಸಾಹಸ ಮಾಡಿ ವಾಹನಗಳಲ್ಲಿ ಬೆಟ್ಟದ ತುದಿ ತಲುಪುತ್ತಾರೆ. ವಿಪರ್ಯಾಸವೆಂದರೆ ಹಾಗೆ ಬರುವ ಪ್ರವಾಸಿಗರಲ್ಲಿ ಅನೇಕರು ಬೊಟ್ಲಪ್ಪ ಈಶ್ವರ ಸನ್ನಿಧಿ ಆವರಣದಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ಗರ್ಭಗುಡಿಯ ಮೇಲಿರುವ ಬಂಡೆಯ ಮೇಲೇರಿ ಅಸಭ್ಯವಾಗಿ ವರ್ತಿಸ್ತಾರೆ. ಸ್ಥಳೀಯರ ಮತ್ತು ಕೊಡಗಿನ ಜನರ ನಂಬಿಕೆಗೆ ಘಾಸಿಗೊಳಿಸಲಾಗ್ತಿದೆ. ನಾವು ಮೈಸೂರಿಂದ ಭವ್ಯ. ಅಲ್ಲಿ ಯಾರು ವಿಚಾರ ತಿಳಿಸೋರು ಯಾರು ಇಲ್ಲ. ಬೆಟ್ಟ ಹತ್ತು ಹೋಗ್ಬೇಕಾದ್ರೆ ನೇಚರ್ ಆಗಿ ಇಲ್ಲಿ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ದೇವಸ್ಥಾನ ಇದೆ, ಬಟ್ ಅದು ಬಾಗಿಲು ತೆಗ್ದಿರಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕೆಲವೊಬ್ರು ಆ ದೇವಸ್ಥಾನ ನೋಡೋಕ್ಕೆ ಅಂತಲೇ ಹೋಗಿರ್ತೀವಿ. ದೇವಸ್ಥಾನದ ಬಗ್ಗೆ ವಿಶೇಷತೆ ಏನಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಬೆಟ್ಟ ಹತ್ತಿ ಮೇಲಕ್ಕೆ ಹೋಗಿ ಇಳಿಬೇಕಾದ್ರೆ ಕೆಲವೊಂದು ಅಪವಿತ್ರ ಇರೋದು ಅಲ್ಲಿ ನಡೀತಾ ಇರುತ್ತೆ. ಅದನ್ನು ಸ್ವಲ್ಪ ಸರಿಪಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಟೂರಿಸಮ್ ಬೆಂಗಳೂರಿಂದ ಅಲ್ಲಿ ಇಲ್ಲಿಂದ ಎಲ್ಲ ಬರ್ತಾರೆ, ಹೊರಗಡೆಯಿಂದ. ನಾವು ಬೆಂಗಳೂರು ಅಂತ ಹೇಳಿದ್ರೆ ಪ್ರತಿಯೊಂದು ಇದರಿಂದನೂ ಬರ್ತಾ ಇದ್ದಾರೆ. ಆದರೆ ಅದ್ರ ಮೇಲೆ ಹತ್ತೋದು, ದೇವಸ್ಥಾನದ ಕಲ್ಲು ಮೇಲೆ ಹತ್ತಬಿಟ್ಟು ಇವು ಚಪ್ಪಲಿ ಹಾಕ್ಕೊಂಡು ರೀಲ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಲೋಕಲಾಗಿ ಯಾರಾದರೂ ಹೋಗಿ ಕೇಳಿದಾಗ ಅವರಿಗೆ ರೌಡಿಸಮ್ ಮಾಡೋದು, ಈ ಥರದ್ದೆಲ್ಲ ಬಿಹೇವ್ಗಳು ತುಂಬ ನಡೀತಾ ಇದೆ. ಆದಷ್ಟು ಬೇಗ ಇಂಥ ಒಂದು ಟೂರಿಸಮ್ಗಳನ್ನ ನಾವು ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಏನಂತ ಹೇಳಿದ್ರೆ ಇವರಿಗೆಲ್ಲ ಒಂದು ಕಡಿವಾಣ ಹಾಕಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮಸ್ಥರಾಗಿ ಗರ್ವಾಲೆ ಗ್ರಾಮದಲ್ಲಿ ಅದೊಂದು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಪ್ರತಿಯೊಂದು ಮನೆಯವರು ಒಂದು ಪೂಜಿಸುವಂಥ ದೇವಸ್ಥಾನ ಅದು. ವರ್ಷದಲ್ಲಿ ಒಂದು ತಿಂಗಳಲ್ಲಿ ಮಾತ್ರ ನಾವು ಕಟ್ಟುಪಟ್ಟಣೆಯಲ್ಲಿ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗೋದು. ಇದೇನು ಅಂತ ಹೇಳಿದರೆ ಸಾರ್ವಜನಿಕರಿಗೆ ಒಂಥರ ಟೂರಿಸಮ್ ಆದಂಗೆ ಆಗಿದೆ. ಅದು ದೇವರ ಸ್ಥಳ ಅಂತ ಹೇಳ್ಕೊಂಡು ಯಾರು ಅದನ್ನು ಅಲ್ಲಿ ಹೋಗೋದು, ಡ್ರಿಂಕ್ಸ್ ಮಾಡೋದು, ಮತ್ತು ಪಾರ್ಟಿ ಅದು ಇದು ಮಾಡೋದು, ರೀಲ್ಸ್ ಮಾಡುವಂಥ ಜಾಗ ಅಲ್ಲ ಅದು. ಅದೇ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುವಂತೆಯೇ ಕೊಡಗಿನ ಅನೇಕ ಪ್ರವಾಸಿ ಮತ್ತು ಯಾತ್ರಾ ಸ್ಥಳಗಳಲ್ಲಿ ಕೂಡ ಮೋಜು ಮಸ್ತಿಯ ದೃಶ್ಯಗಳು ಕಂಡುಬರ್ತಿವೆ. ಇನ್ನು ಯಾವುದೇ ಕುಹಕಿಗಳ ಕೆಂಗಣ್ಣಿಗೆ ಗುರಿಯಾಗದೆ ಜನರಲ್ಲಿ ಭಕ್ತಿಭಾವ ಬಿತ್ತುತ್ತಿರುವ ಹಾಗೂ ಪರಿಸರ ಸಂಪತ್ತಿನಿಂದ ಶ್ರೀಮಂತವಾಗಿರುವ ಕೋಟೆಬೆಟ್ಟ ಪ್ರದೇಶವನ್ನು ರಕ್ಷಿಸಿ ಪೋಷಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ತಕ್ಷಣ ಕಾರ್ಯಪ್ರವೃತ್ತವಾಗಬೇಕಿದೆ. ವಿಶ್ವಕುಂಬೂರು, ಚಿತ್ತಾರ ನ್ಯೂಸ್, ಮಾದಾಪುರ.